ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಮಾಲ್ ಪಫ್ ಸ್ಲೀವ್ಸ್ ಇರ್ತಾವಲ್ಲ ಅದು ಕಟಿಂಗ್ ತೋರಿಸ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಬ್ಲೌಸ್ ಎಷ್ಟಿದೆಯೋ ಲೆಂತು ಸೇಮ್ ಮೆಜರ್ಮೆಂಟು ನೀಟಾಗಿ ತೊಗೋಬೇಕು. ಯಾವುದೇ ಬ್ಲೌಸ್ ಎಷ್ಟು ಉದ್ದ ಬೇಕು ಅಂದ್ರೂ ಅದೇ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರನೇ ನಾರ್ಮಲಾಗಿ ನಾವು ಯಾವ ಥರ ಸ್ಲೀವ್ ಮೆಜರ್ಮೆಂಟ್ ತೊಗೊತೀವೋ ಅದೇ ಥರ ಮೆಜರ್ಮೆಂಟ್ ತೊಗೋಬೇಕು. ಅಂದರೆ ಕೆಳಗಡೆ ಒಂದು 1/2 ಇಂಚ್ ಮಾರ್ಜಿನ್, ಮೇಲೆ ಮತ್ತು ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ನಾರ್ಮಲಾಗಿ ಸ್ಲೀವ್ಸ್ ಕಟ್ ಮಾಡ್ತೀವಲ್ಲ ಸೇಮ್ ಅದೇ ಥರ ತೊಗೊಂಡ್ಬಿಟ್ರೆ ನೋಡಿರಿ. ನಾರ್ಮಲ್ ಸ್ಲೀವ್ಸ್ ಕೂಡ ಇದೇ ಥರ, ಅಂದರೆ ನಾರ್ಮಲ್ ಸ್ಲೀವ್ಸ್ ಕೂಡ ಈ ಥರ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ನಿಮಗೆ. ಇದು ನಾರ್ಮಲ್ ಸ್ಲೀವ್ ಕಟಿಂಗ್. ಇದ್ರ ಮೇಲೆ ಪಫ್ ಬೇಕಂದರೆ ನಾವೇನು ಮಾಡಬೇಕು ಅಂದರೆ ಮೆಜರ್ಮೆಂಟ್ ಇದೆಯಲ್ಲ, ಮೆಜರ್ಮೆಂಟ್ದು ಹಾರ್ಮೋಲ್ ಅವೆಲ್ಲ ಚೆಕ್ ಮಾಡ್ಕೊಳ್ಳೋಣ ಫಸ್ಟು. ಈ ನಾರ್ಮಲ್ ಬ್ಲೌಸ್ಗಾದರೆ, ನಾರ್ಮಲ್ ಸ್ಲೀವ್ಸ್ಗಾದರೆ ಈ ಥರ ಕಟಿಂಗು, ಅಥವಾ ಪಫ್ ಸ್ಲೀವ್ಸ್ ಬೇಕಂದರೆ ಇದ್ರ ಮೇಲೆ ಏನು ಮಾಡೋದು ಅನ್ನೋದು ನೋಡಿರಿ. ಇವಾಗ ನಾರ್ಮಲ್ ಸ್ಲೀವ್ಸ್ ಕೂಡ ಈ ಥರ ಚೆಕ್ ಮಾಡ್ಕೋಬೇಕು. ಈಗ ಯಾವ ಸ್ಲೀವ್ಸ್ ಅದು ಕೂಡ ಈ ಥರ ಚೆಕ್ ಮಾಡ್ಕೊಂಡ್ರೆ ಪ್ರಾಪರಾಗಿ ಬಂದಿರುತ್ತಲ್ಲ, ನೀವು ಸ್ಟಿಚಿಂಗಲ್ಲಿ ನಿಮ್ಗೆ ಪ್ರಾಬ್ಲಮ್ ಬರಲಾರ್ದಂಗೆ ಬರುತ್ತೆ. ಈ ಥರ ಚೆಕ್ ಮಾಡ್ಕೊಂಡ್ರೆ ಈಗ ಪಫ್ ಸ್ಲೀವ್ಸಿಗೆ ಯಾವ ಥರ ಮಾಡೋದನ್ನು ನೋಡೋಣ. ನಾನು ಸ್ಲೀವ್ಸ್ ಮೆಜರ್ಮೆಂಟ್ ಮೇಲೆ ಒಂದು 3 ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಮತ್ತು ಅದಕ್ಕೊಂದು ಲೈನ್ ಡ್ರಾ ಮಾಡಿಕೊಂಡು ಇವಾಗ ನಮ್ಮ ಮೆಜರ್ಮೆಂಟಲ್ಲಿ ಏನು ಹಾಕಿದ್ವು ಅಲ್ಲಿ ಒಂದು 3 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಮೇಲಿಂದ ಈ ಥರ ರೌಂಡ್ ಶೇಪನ್ನು ಕೊಟ್ಕೋಬೇಕು. ನೋಡಿರಿ ನಾನು ಯಾವ ಥರ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಮೇಲೆ 3 ಇಂಚ್ ಕೊಟ್ಟಿದ್ದೀನಿ, ಮತ್ತು ನನ್ನ ಕಡೆಯಿಂದ ಒಂದು 3.5 ಇಂಚು ಕೊಟ್ಟರೆ ಕರೆಕ್ಟಾಗಿ ನಮಗೆ ಪಫು ಅನ್ನೋದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಅಂದರೆ ನಾರ್ಮಲ್ ಸ್ಲೀವ್ಸ್ ಕಟ್ಟಿಂಗು ಇದರಲ್ಲಿ 2 ಥರ ಸ್ಲೀವ್ಸ್ ಬಂದಿದೆ ನಿಮಗೆ. ನಾರ್ಮಲ್ ಸ್ಲೀವ್ಸ್ ಬಂದಿದೆ ಮತ್ತು ಪಫ್ ಸ್ಲೀವ್ಸ್ ಕಟ್ಟಿಂಗು ಬಂದಿದೆ. ಈ ಥರ ಕಟ್ಟಿಂಗ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ನಿಮಗೆ ಸ್ಟಿಚಿಂಗ್ ಆಗೋ ಕಲ್ಕ ಕೂಡ ಆದಮೇಲೆ ಕೂಡ ಬ್ಲೌಸಲ್ಲಿ ಏನು ಸ್ಲೀವ್ಸಲ್ಲಿ ಏನು ಏರ್ಪೇರು ಬರಲಾರ್ದಂಗೆ ಬರುತ್ತೆ. ನೋಡಿರಿ ಈ ಥರ ಕಟ್ಟಿಂಗ್ ಆಗ್ತಾಯಿದ್ದಾರೆ. ಎಲ್ಲೆಲ್ಲಿ ನಾವು ಪಫ್ ಎಲ್ಲಿವರೆಗೆ ಬರಬೇಕಂತ ಒಂದು ಕಟ್ಟು, ಸ್ಲೀವ್ಸ್ ಎಲ್ಲಿಂದ ಫೋಲ್ಡ್ ಮಾಡ್ಬೇಕನ್ನೋ ಒಂದು ಕಟ್ಟು, ಈ ಥರ ನೋಡಿರಿ ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ನೀಟಾಗಿ ಸೆಟ್ ಆಗುತ್ತೆ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿರಿ.